ವೀಕ್ಷಕರೇ ನಮಸ್ಕಾರ ಹಾಗೂ ನೋಡಬನ್ನಿ ದೇಶ ಚಾನಲ್ಗೆ ಸ್ವಾಗತ. ಫಲಪುಷ್ಪಗಳ ಉದ್ಯಾನವನ್ನು ಬೇಕಾದಷ್ಟು ನೋಡಿದ್ದೀವಿ. ಮರೈನ್ ಪಾರ್ಕ್ ಅಥವಾ ಸಾಗರ ಉದ್ಯಾನವನ್ನು ನೋಡೋದು ಭಾಳ ಕಷ್ಟ. ಇವು ಎಲ್ಲ ಕಡೆ ಸಿಗೋದೂ ಇಲ್ಲ. ಜಪಾನಿನ ಓಕಿನಾವಾದ ಬುಸೆನಾ ಮೆರೈನ್ ಪಾರ್ಕ್ ಉಷ್ಣವಲಯದ ಮೀನುಗಳಿಗೆ ಹೆಸರುವಾಸಿ. ಓಕಿನಾವಾದ ಕೈಗನ್ ಕ್ವಾಸೆ ನ್ಯಾಷನಲ್ ಪಾರ್ಕ್ನಲ್ಲಿ ಇರುವ ಈ ಮೆರೈನ್ ಪಾರ್ಕಲ್ಲಿ ಉಷ್ಣವಲಯದ ಹಲವಾರು ರೀತಿಯ ಬಣ್ಣ ಬಣ್ಣದ ಮೀನುಗಳನ್ನು ನೋಡಬಹುದು. ನಗುವ ವೇಲ್ ಮೀನಿನ ಆಕಾರದಲ್ಲಿ ಕಟ್ಟಿರುವ ಈ ಬೋಟ್ನಲ್ಲಿ ಸುಮಾರು 20 ನಿಮಿಷ ಓಡಾಡುತ್ತಾ ಹಲವು ರೀತಿಯ ಮೀನುಗಳನ್ನು ನೋಡಬಹುದು. ಇಲ್ಲಿ ಗಾಜಿನ ತಳದ ಬೋಟ್ ಮೇಲೆ ಹೋಗುವುದಕ್ಕಾಗಲಿ ಅಥವಾ ಸಮುದ್ರ ಮಧ್ಯದಲ್ಲಿ ನಿರ್ಮಿಸಿದ ವೀಕ್ಷಣಾಲಯಕ್ಕೆ ಹೋಗುವುದಕ್ಕಾಗಲಿ ಒಂದು ಆಕರ್ಷಕವಾದ ಬಸ್ಸನ್ನೇ ಇಟ್ಟಿದ್ದಾರೆ. ಗಾಜಿನ ತಳವಿರುವ ಬೋಟ್ನಲ್ಲಿ ಹೋಗ್ತಾ ಹೋದರೆ ಹಲವು ರೀತಿಯ ಮೀನುಗಳನ್ನು ಬೋಟ್ನ ಕೆಳಗಡೆ ಓಡಾಡುವುದನ್ನು ನೋಡ್ಬೋದು. ಡಮ್ಸೆಲ್ ಫಿಶ್, ಮೂರಿಶ್, ಏಂಜಲ್ ಫಿಶ್, ಕ್ಲೌನ್ ಫಿಶ್ಗಳಂತೂ ಹೇರಳವಾಗಿ ಕಾಣಸಿಗುತ್ತವೆ. ಈ ಮೆರೈನ್ ಪಾರ್ಕಲ್ಲಿ ಅತ್ಯಂತ ವಿಶೇಷವಾದದ್ದು ಅಂಡರ್ ವಾಟರ್ ಅಬ್ಸರ್ವೇಟರಿ ಅಥವಾ ಸಮುದ್ರದಾಳದಲ್ಲಿರುವ ವೀಕ್ಷಣಾಲಯ. ಸಮುದ್ರದಲ್ಲಿ ಸುಮಾರು 5 ಮೀಟರ್ನಷ್ಟು ಆಳದಲ್ಲಿ ನಿರ್ಮಿಸಿರುವ ಈ ವೀಕ್ಷಣಾಲಯ 24 ಗಾಜಿನ ಕಿಟಕಿಗಳನ್ನು ಹೊಂದಿದ್ದು ವೃತ್ತಾಕಾರದಲ್ಲಿದೆ. ಉಷ್ಣವಲಯದ ಹಲವಾರು ರೀತಿಯ ಮೀನುಗಳು ನಮ್ಮ ಕಣ್ಣೆದುರಿಗೆ ಓಡಾಡುತ್ತವೆ. ವೀಕ್ಷಕರೇ, ಇದರ ಹತ್ತಿರವೇ ಇರುವ ಚುರೋಮಿ ಅಕ್ವೇರಿಯಂ ಜಗತ್ಪ್ರಸಿದ್ಧವಾದದ್ದು. ಅದನ್ನು ನೋಡಲು ಇಷ್ಟಪಡುವವರು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ವೀಕ್ಷಿಸಿ. ವೀಕ್ಷಕರೇ, ಇದೇ ರೀತಿಯ ಅದ್ಭುತಗಳನ್ನು ನೋಡಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಎಲ್ಲರೊಡನೆಯೂ ಶೇರ್ ಮಾಡಿ. ನಮಸ್ಕಾರ.